ಹೊಸ ವರ್ಷದ ಹೊತ್ತಲ್ಲೇ ಬೆಂಗಳೂರಿನಲ್ಲಿ ಡ್ರಗ್ಸ್ ಹಾವಳಿ ಹೆಚ್ಚಾಗ್ತಾ ಇದೆ. 24 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಜಪ್ತಿ ಮಾಡಿದೆ ಸಿಸಿಬಿ. ನೋಡಿ, ಹೊಸ ವರ್ಷ ಬಂತು ಅಂತ ಅಂದ್ರೆ ಮತ್ತಲ್ಲಿ ತೇಲೋದಕ್ಕೆ ಡ್ರಗ್ಸ್ ನ ಹಿಂದೆ ಹೋಗ್ತಾರೆ. ಹಾಗಾಗಿ ಹಲವು ಕಡೆಗಳಲ್ಲಿ ಈಗ ಡ್ರಗ್ಸ್ ಗಳನ್ನ ಕೂಡಿಡಲಾಗಿತ್ತು. ಸಿಸಿಬಿ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈಗಾಗಲೇ ಹಲವು ಕಡೆ ದಾಳಿಯನ್ನ ನಡೆಸಿ 24 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಜಪ್ತಿ ಮಾಡಿದ್ದಾರೆ. ಒಂದ್ ಕಡೆ ಕೆಆರ್ ಪುರಂನ ಟಿಸಿ ಪಾಳ್ಯದಲ್ಲಿ ಭರ್ಜರಿ ಬೇಟೆ ಆಡಿರುವಂತದ್ದು ಸಿಸಿಬಿ. ನೈಜೀರಿಯಾ ಮೂಲದ ಮಹಿಳೆಯ ಶಾಪ್ನಲ್ಲಿ ಡ್ರಗ್ಸ್ ದಂಧೆ ನಡೀತಾ ಇತ್ತು ಅನ್ನುವಂತಹ ಮಾಹಿತಿ ಮೇರೆಗೆ ದಾಳಿ ನಡೆದಿತ್ತು. 12 ಕೆಜಿ ಎಂಡಿಎಂಎ ಕ್ರಿಸ್ಟಲ್ ವಶಕ್ಕೆ ಪಡೆದಿದೆ ಸಿಸಿಬಿ. ಪೊಲೀಸರು ನೈಜೀರಿಯಾ ಮೂಲದ ರೊಜ್ಮೈಮ್ ಎಂಬ ಮಹಿಳೆಯನ್ನ ಅರೆಸ್ಟ್ ಮಾಡಿದ್ದಾರೆ. ಮುಂಬೈನಿಂದ ದಿನಸಿ, ಫುಡ್ ಪಾಕೆಟ್ ಜೊತೆಗೆ ಡ್ರಗ್ಸ್ ಕೂಡ ಸಪ್ಲೈ ಆಗ್ತಾ ಇತ್ತು. ಜೂಲಿಯಟ್ ಎಂಬಾಕೆ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ಲು ಅನ್ನುವಂತಹ ಮಾಹಿತಿ ಸದ್ಯ ಸಿಕ್ಕಿದೆ. ನೈಜೀರಿಯನ್ ಪ್ರಜೆಗಳಿಗೆ ಡ್ರಗ್ಸ್ ಅನ್ನ ಮಾರಾಟ ಮಾಡ್ತಾ ಇದ್ರು ಈ ಡ್ರಗ್ ಪೆಡ್ಲರ್ಗಳು. 70 ಸಿಮ್ಗಳನ್ನ ವಶಕ್ಕೆ ಪಡೆದಿದೆ ಸದ್ಯ ಸಿಸಿಬಿ ಪೊಲೀಸರು. 5 ವರ್ಷದ ಹಿಂದೆ ಬೆಂಗಳೂರಿಗೆ ಬಂದಿದ್ರು ಈ ರೊಸೈಮ್. ಈಗ ಈ ರೀತಿ ಡ್ರಗ್ಸ್ ಅನ್ನ ಮಾರಾಟ ಮಾಡ್ತಾ ಇದ್ರು. ಫುಡ್ ಪ್ಯಾಕ್ಗಳಲ್ಲಿ ಈ ರೀತಿ ಡ್ರಗ್ಸ್ಗಳು ಬರ್ತಾ ಇತ್ತು ಅನ್ನುವಂತಹ ವಿಚಾರ ತಿಳಿದು ಬರ್ತಾ ಇದೆ. ದಿನಸಿ, ಫುಡ್ ಪ್ಯಾಕೆಟ್ಗಳ ಜೊತೆಯಲ್ಲಿ ಡ್ರಗ್ಸ್ ಅನ್ನ ಸಪ್ಲೈ ಮಾಡ್ತಾ ಇದ್ರು. ಜೂಲಿಯಟ್ ಅನ್ನುವಂತಹ ಮಹಿಳೆ ಈ ರೀತಿ ಡ್ರಗ್ಸ್ ಸಪ್ಲೈ ಮಾಡ್ತಾ ಇದ್ಲು ಅನ್ನುವಂತಹ ವಿಚಾರ ತಿಳಿದು ಬರ್ತಾ ಇದೆ. ಎಲ್ಲರೂ ಕೂಡ ಅಂದ್ಕೊಳ್ತಾ ಇದ್ರು ದಿನಸಿ ಬರ್ತಾ ಇದೆ ಅಥವಾ ಫುಡ್ ಪ್ಯಾಕೆಟ್ಗಳು ಬರ್ತಾ ಇದೆ ಅಂತ. ಅದ್ರ ಮಧ್ಯದಲ್ಲಿ ಈ ರೀತಿ ಎಂಡಿಎಂಎ ಸೇರಿದಂತೆ ಡ್ರಗ್ಸ್ ಪ್ಯಾಕೆಟ್ಗಳನ್ನ ತರಲಾಗ್ತಾ ಇತ್ತು. ಮತ್ತೆ ಪೆಡ್ಲರ್ಗಳು ಈ ರೀತಿ ಹಲವರಿಗೆ ಮಾರಾಟವನ್ನ ಮಾಡ್ತಾ ಇದ್ರು. ಮೊದಲನೇದಾಗಿ ಸಿಸಿಬಿಯ ದಳದ ಮಾದಕ ದ್ರವ್ಯ ನಿಗ್ರಹ ದಳದ ಪೊಲೀಸರು ಈ ಎಂಡಿಎಂಎ ಕ್ರಿಸ್ಟಲ್ ಅದರ ಒಂದು ಜಾಲವನ್ನು ಬೇಯಿಸಿದ್ದಾರೆ. ಇದು ಅಂತರ್ದೇಶೀಯ ಜಾಲ ಆಗಿರ್ತಕ್ಕಂಥದ್ದು. ಇದರಲ್ಲಿ ಒಟ್ಟು 12 ಕೆಜಿಯಷ್ಟು ಈ ಎಂಡಿಎಂಎ ಯೆಲ್ಲೋ ಮತ್ತು ವೈಟ್ ಕ್ರಿಸ್ಟಲ್ ಫಾರ್ಮ್ದಲ್ಲಿರ್ತಕ್ಕಂಥದ್ದು, ಪ್ಯೂರ್ ಫಾರ್ಮಲ್ಲಿ ಇರ್ತಕ್ಕಂಥದ್ದನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ, ವಶಪಡಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದಾರೆ. ಜೊತೆಗೆ ಒಬ್ಬ ವಿದೇಶಿ ಮಹಿಳೆಯನ್ನು ಬಂಧಿಸುವಲ್ಲಿಯೂ ಕೂಡ ಯಶಸ್ವಿಯಾಗಿದ್ದಾರೆ. ಇದರ ಒಟ್ಟು ಮೌಲ್ಯ ಸುಮಾರು 24 ಕೋಟಿ ಆಗಬಹುದು ಅಂತ ಹೇಳಿ ಅಂದಾಜು.